ಅಗತ್ಯವಾಗಿ ಏನ್ ಮಾಯಾ, ಖುಷಿಯಾಗಿರೋ ಹಾಗೆ ಕಾಣಿಸ್ತಾ ಇದೆಯಾ? ಏನ್ ಮಾಡೋದು, ಈ ಮನೇಲಿ ಪೂಜೆ ಅಂತ ಎಲ್ಲರೂ ಖುಷಿಯಾಗಿದ್ದಾರೆ. ನಮಗ ಅವಮಾನ ಮಾಡಿರೋ ಇವರು ಯಾರು ಖುಷಿಯಾಗಿರ್ಬಾರ್ದು ಅಂತ ಅನ್ಕೋತೀನಿ. ಆದ್ರೆ ಏನ್ ಮಾಡೋದು ಇವ್ನ. ಈ ಮಾಯಾ ಏನೇ ಪ್ಲಾನ್ ಮಾಡಿದ್ರು ಪರ್ಫೆಕ್ಟ್ ಆಗೇ ಇರತ್ತೆ. ಒಂದ್ಸಲ ದುರ್ಗಾ ಎಂಟ್ರಿ ಕೊಡ್ಲಿ, ಆಮೇಲೆ ಈ ಖುಷಿ ವ್ಯಾಲಿಡಿಟಿನೂ ಮುಗಿಯತ್ತೆ. ಹಾಗಂತೀಯ? ಅಂದ್ರೆ ಈಗ ಈ ಪೂಜೆ ಹೋಗಿ ರಣರಂಗ ಆಗತ್ತೆ ಅಂತನಾ? ಜಸ್ಟ್ ವೇಟ್ ಅಂಡ್ ವಾಚ್. ಸೆಕೆಂಡ್ ಅಂಬಿಕಾ ಅದಕ್ಕೆ ಮಿಟ್ಲಿ ಇಟ್ಕೊಂಡು ಬರ್ತಿದಾರೇನೋ ಅನ್ಸ್ಬಿಡ್ತು. ಓ ಮೈ ಗಾಡ್. ಥಿಂಗ್ಸ್ನ ಕಂಪ್ಲೀಟ್ ಆಗಿ ಬಿಸಾಗದೆ ಇಟ್ಟಿದ್ದೇ ಒಳ್ಳೇದಾಯ್ತು. ಇವಾಗ ಯೂಸಿಗೆ ಬರ್ತಾ ಇದೆ. ದುರ್ಗಾ ಈ ಸಾರಿನ ವೇರ್ ಮಾಡ್ಕೊಂಡು ಶರತ್ ಮುಂದೆ ಬರಲಿ. ಆಲ್ರೆಡಿ ಅವ್ರಿಗೆ ಇವಳು ಪದೇ ಪದೇ ಅಂಬಿಕಾ ಬಗ್ಗೆ ಮಾತಾಡೋದೇ ಇಷ್ಟ ಆಗಲ್ಲ. ಇನ್ನೇನಾಗುತ್ತೋ ಏನೋ. ಅಯ್ಯೋ ನೋಡ್ರಿ, ನಮ್ ದುರ್ಗಾ ಸೀರಿಯಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಸ್ವಲ್ಪ ಸುಮ್ಮನಿರ್ತೀಯ ನೀನು? ನಿನಗೆ ಸಮಯ ಸಂದರ್ಭ ಅನ್ನೋದೇನೋ ಗೊತ್ತಾಗೋದಿಲ್ವಾ? ಸುಮ್ಮನಿರು. ಪ್ಲೀಸ್ ಶರತ್, ದುರ್ಗಾ ಮೇಲೆ ಕೋಪ ಮಾಡ್ಕೋಬೇಡಿ. ಇದರಲ್ಲಿ ದುರ್ಗಂದೇನು ತಪ್ಪಿಲ್ಲ. ಅವಳು ಗೊತ್ತಿಲ್ಲದೆ ನನ್ನ ಸೀರೆನ ಉಟ್ಕೊಂಡ್ ಬಂದಿದ್ದಾಳೆ.